ಸರ್ ಅಪ್ಪು ಅವ್ರಿಗಿದ್ದ ಆ ವ್ಯಕ್ತಿತ್ವ ಮತ್ತು ಆ ಕುತೂಹಲದ ಗುಣನೇ ಸರ್ ಇಲ್ಲಿ ತನಕ ಕರ್ಕೊಂಡ್ಬಂದಿರೋದು ಅನ್ಸುತ್ತೆ ಅವರ ಹೆಸರನ್ನು. ಅದು ವಿಶೇಷ ಅಂದರೆ ಇವಾಗ ತುಂಬ ವಿಶೇಷವಾದ ಗುಣ ಅಂದರೆ ಎಲ್ಲರನ್ನೂ ಒಂದಾಗಿ ನೋಡೋದು. ನಾನೇನೋ ತಿಂದಾಗ ಆ ಸಿಹಿನ ಎಲ್ಲರಿಗೂ ಕೊಡೋದು ತುಂಬ ವಿಶೇಷ. ಅಂದರೆ ಒಂದೇನೋ ಬಾಕ್ಸ್ ತಂದರೆ ಹಿಂಗೆ ಓಪನ್ ಮಾಡೋದಿದೆಯಲ್ಲ, ಅದು ಬಂಗಾರನೋ ಎಲ್ಲರೂ ತಿನ್ನುವಂಥದ್ದು, ತಗೋ ತಿನ್ನು, ಎಲ್ಲ ತಿನ್ನು, ಆ ಗುಣ. ಸರ್ ಇನ್ನು ಜಾಕಿ ಹೊರತುಪಡಿಸಿ ಮಾತಾಡೋದಾದ್ರೆ ಸರ್, ಅಂದರೆ ಸುಮ್ಮನೆ ಹಿಂಗೆ ಸೂರ್ಯ ಅವ್ರ ಬಗ್ಗೆ ನೋಡುವಾಗ ಅಥವಾ ಅವ್ರ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕೆ ಅಂತ ತೆಗೆದಾಗ ಜನ ಮಾತಾಡೋದು ಒಂದೇ ಸರ್. ಸಿನಿಮಾಗಳಲ್ಲಿ 2 ಥರ ಇರುತ್ತೆ, ಒಂದು ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ಅಂತ, ಅದ್ರ ಬಿಟ್ಟು ಇನ್ನೊಂದು ಸಿನಿಮಾ ಇದೆ, ಅದು ಸೂರಿ ಸಿನಿಮಾ ಅಂತ. ಆ ಥರದೊಂದು ನಂಬಿಕೆ ನಿಮ್ಮ ಮೇಲೆ, ಅಂದರೆ ಸಿನಿಮಾದಲ್ಲಿ ಪ್ರತಿಯೊಂದು ಯಾವುದೇ ಥರ ಚಿತ್ರ ಮಾಡಿದ್ರು ಕೂಡ ಅವರು ಅದರಲ್ಲೇನೋ ಹೊಸದೊಂದು ವಿಷಯ ಇರುತ್ತೆ, ಕಂಟೆಂಟ್ ಇರುತ್ತೆ ಅಂತ ಜನ ಎದುರು ನೋಡ್ತಾ ಇರ್ತಾರೆ. ಹೊಸದು ಅಂತ ನಾನಂತೂ ಹುಡ್ಕೋಕ್ಕೆ ಹೋಗಲ್ಲ. ಅಂದರೆ ಯಾವುದೋ ಒಂದು ಕೆಲಸ ನಮ್ಮನ್ನು ಸೆಳೆಯುತ್ತೆ, ಅಥವಾ ಅದರ ಇವಾಗ ಸಿನಿಮಾ 1 ವರ್ಷ 2 ವರ್ಷ ನಮ್ಮ ಕಡೆಯಿಂದ ಸುಮಾರು ವಿಷಯಗಳು ಮಾಡಿಸುತ್ತೆ. ಆ ವಿಷಯದ ಆಯ್ಕೆ ಚೆನ್ನಾಗಿರಬೇಕು ಅಂತ ಬಯಸ್ತೀನಿ. ಯಾವ ವಿಷಯನ ತೊಗೊತೀವಿ ನಾವು, ಅದರ ಆಯ್ಕೆ ಚೆನ್ನಾಗಿರಬೇಕು, ಆ್ಯಂಡ್ ಅದನ್ನು ಮಾಡ್ತಿರೋರು ಸ್ವರೂಪ ಮತ್ತು ಅದರಿಂದ ಆಗೋ ಔಟ್ಪುಟ್ ಏನು, ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಇರುತ್ತೆ. ಸರ್ ಈ ಪ್ಯಾನ್ ಇಂಡಿಯಾ ರೇಸಲ್ಲಿ ಅಂದರೆ ನಮ್ಮ ಒಂದು ಕಂಟೆಂಟ್ ಸಿನಿಮಾಗಳು, ಅಂದರೆ ನಮ್ಮ ಇಲ್ಲಿ ಸುತ್ತಮುತ್ತ ನಡೆಯುವಂಥ ಕಥೆಗಳ ಬಗ್ಗೆ ಗಮನ ಕಮ್ಮಿ ಆಗ್ತಾ ಇದೆ ಇಂಡಸ್ಟ್ರಿಯಲ್ಲಿ. ಇಲ್ಲಪ್ಪ, ಇವಾಗ ಅದು ಇವಾಗ ಪ್ಯಾನ್ ಇಂಡಿಯಾ ಅನ್ನೋದು ಒಂದು ಐಡಿಯಾ ರೀ. ಅದನ್ನು ಆ ಐಡಿಯಾನ ಸುಮಾರು ಜನ ಮಾಡ್ತಿದ್ದಾರೆ. ನೀವು ಒಳ್ಳೆ ಸಿನಿಮಾ ಮಾಡೋದು ಒಂದು ಐಡಿಯಾನೇ ಅಲ್ವ. ತಿರ್ಗಾ ನೀವೊಂದು ಗುಂಪು ಕಟ್ಕೋಬೇಕು, ಲೋ ಬಜೆಟಲ್ಲಿ ಮಾಡಬೇಕು, ಅದೆಲ್ಲೋ ಊರು ಸುತ್ತಬೇಕು, ಸಮಯಕ್ಕೆ ಕಾಯಬೇಕು, ಯಾರನ್ನೂ ಟ್ರೈನ್ ಮಾಡಬೇಕು, ವರ್ಷಾಂಗಟ್ಟಲೆ ಟ್ರೈನ್ ಮಾಡಬೇಕಾಗತ್ತೆ. ದಟ್ ಈಸ್ ಆಲ್ಸೋ ಬಜೆಟ್ನು. ಆದರೆ ಯಾರನ್ನೂ ಟ್ರೈನ್ ಮಾಡ್ತೀರಪ್ಪ, ನೀವು ಒಂದು ಗುಂಪನ್ನ ಟ್ರೈನ್ ಮಾಡ್ತೀರಾ, ನೀವೇನೋ ಶೂಟ್ ಮಾಡ್ತೀರಾ ತುಂಬ ಕಡಿಮೆ ಬಜೆಟಲ್ಲಿ, ಅದೂ ಕೂಡ ಅದ್ಭುತಗಳನ್ನ ಮಾಡುತ್ತೆ. ಇಲ್ಲಿ 400 ಕೋಟಿ 500 ಕೋಟಿ ಹಾಕ್ಕೊಂಡು ಏನೇ ಮಾಡಿದ್ರು ತಿರ್ಗಾ ಅದು ಶೂಟಿಂಗೆ, ಇದು ಕೂಡ ಅದ್ಭುತಗಳನ್ನ ಕ್ರಿಯೇಟ್ ಮಾಡುತ್ತೆ. ಇವರು 4-5 ಭಾಷೆಗೆ ಹೋಗ್ತಾರೆ, ಇವರು ಒಂದು ಭಾಷೆಗೆ ಮಾಡ್ತಾರೆ. ಏನು ಪ್ರಾಬ್ಲಮ್ ಏನಿದೆ? 2 ಕಡೆ ತಿರ್ಗಾ ಶ್ರದ್ಧೆ ಬೇಕು, ಸಿನಿಮಾ ಮಾಡಬೇಕು. 2 ಕಡೆ ಟೆಕ್ನಿಷಿಯನ್ ಇದ್ದೀವಿ, 2 ಕಡೆ ಐಡಿಯಾಗಳೇ ನಡೀತಾ ಇರೋದು. ಇವನು ಏನೋ ಹೇಳ್ತಾನೆ, ನಾವು ಯಾವುದೋ ಊರ ಕಡೆ ಹೋಗ್ಬಿಟ್ಟು ಏನಾದರೂ ಮಾಡ್ಕೊಂಬರೋಣ ಬನ್ನಿ ಅಂತ ಒಬ್ಬ, ಇಲ್ಲ ನಾವು ಇಲ್ಲಿ ದೊಡ್ಡ ಮಟ್ಟದ ಸೆಟ್ ಹಾಕ್ಬಿಟ್ಟು ನಾವು ಈ ರೀತಿ ಹೇಳೋಣ ಅಂತ ಒಬ್ಬರು. ಏನಿದೆ ವ್ಯತ್ಯಾಸ? ಅಂಥದ್ದು. ನೀವು ತಿರ್ಗಾ ನೋಡೋದು ಇಬ್ಬರೂ ನೋಡಿ, ಅವನು ಓಟ್ ಹಾಕ್ತಾನಲ್ಲ, ಅವನು ಭರ್ಜರಿಯಾಗಿ ಓಟ್ ಹಾಕ್ತಾನೆ. ಅವನು ಇವತ್ತಿಗೂ ಕೆಟ್ಟದ್ದನ್ನ ಯಾವುದನ್ನೂ ಗೆಲ್ಸಿದ್ದಾನೆ ಯಾವುದಾದ್ರು? ಮತ್ತು ಏನು ಕನ್ಮಾನ ಅವಾಗ ಮಾಡ್ತಾ ಹೋಗಿ ಅಂತ ಹೇಳೋದು. ಸರ್ ಇಂಡಸ್ಟ್ರಿ ಹೋಗ್ತಿರೋಂಥ ವೇಗ, ಕನ್ನಡ ಇಂಡಸ್ಟ್ರಿ ಈಗ ಅದ್ಭುತ ವೇಗ ಅಲ್ವಾ? ನಮ್ಮಷ್ಟು ಸಿನಿಮಾಗಳು ಯಾರೂ ಮಾಡ್ತಾ ಇಲ್ಲ. ಅಂದರೆ ತಿಂಗಳಿಗೆ ನಾವು 30-40 ಸಿನಿಮಾ ರಿಲೀಸ್ ಮಾಡ್ಕೊಂಡಿದ್ದೀವಿ. ಗುಡ್. ಹಿಂಗೆ ಮುಂದುವರೆದ್ರೆ ಅಂದರೆ ಕಂಟಿನ್ಯೂಸ್ ಆಗಿ ಥಾಟ್ಸ್ ಆಚೆ ಬರ್ತಿರೋದು ಒಳ್ಳೆಯದು. ಅದಕ್ಕೆ ಪ್ರೊಡ್ಯೂಸ್ ಮಾಡ್ತಿರೋ ರೀತಿಯೂ ಒಳ್ಳೆಯದು. ಒಂದೊಂದು ಸಿನಿಮಾ 3-3 ಕೋಟಿ 4-4 ಕೋಟಿ ಅಲ್ವಾ? ಆ 4 ಕೋಟಿ ಹಾಕ್ಬೇಕಂದ್ರೆ ಎದುರಿಗಿರೋನು ಏನೋ ಒಂದು ಕತೆ ಹೇಳಬೇಕಲ್ಲ, ನಂಬಿಸ್ಬೇಕಲ್ಲ, ಆ ಕೆಲಸ ನಡೀತಿದೆ. ಈ ಗುಂಪು ಬರ್ತಾ ಮಧ್ಯದಲ್ಲಿ ಇನ್ಯಾವುದೋ ಒಂದು ಗುಂಪು ಕಟ್ಕೊಂಡು ಇನ್ನೊಂದಷ್ಟು ಮುಂದೆ 10 ವರ್ಷಕ್ಕಾಗುವಷ್ಟು ಏನನ್ನು ಒಂದು ತಂದೆ ತರ್ತಾರೆ, ಬರುತ್ತದು, ಅದನ್ನ ಹಿಡ್ಕೊಂಡು ಹೋಗ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.